ನಮಸ್ತೆ ಸ್ನೇಹಿತರೆ, ಸಮೃದ್ಧಿ ಜೀವನ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ಅತ್ಯಂತ ಉಪಯುಕ್ತವಾದ ಮಾಹಿತಿ ಹಾಗೂ ವಿಶೇಷವಾದ ಮಾಹಿತಿಯೊಂದಿಗೆ ಬಂದಿದ್ದೇವೆ. ಹೌದು ಸ್ನೇಹಿತರೆ, ನಮ್ಮ ಹಿಂದೂ ಶಾಸ್ತ್ರಗಳಲ್ಲಿ ಮಂತ್ರಗಳಿಗೆ ತನ್ನದೇ ಆದ ಮಹತ್ವವನ್ನು ನೀಡಲಾಗಿದ್ದು, ಈ ಮಂತ್ರಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಿಕೊಳ್ಳುವುದರಿಂದ ನಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳಿಗಿಂತ ಶೀಘ್ರವಾಗಿ ಪರಿಹಾರವನ್ನು ಕಂಡುಕೊಳ್ಳಬಹುದು. ಹೌದು ಸ್ನೇಹಿತರೆ, ಪ್ರತಿಯೊಬ್ಬ ವ್ಯಕ್ತಿಗೂ ಜೀವನದಲ್ಲಿ ಅನೇಕ ರೀತಿಯ ಸಂಕಷ್ಟಗಳನ್ನು ಎದುರಿಸಬೇಕಾಗಿರುವಂತಹ ಪರಿಸ್ಥಿತಿ ಎದುರಾಗುತ್ತದೆ. ಅಂತಹ ಪರಿಸ್ಥಿತಿಗೆ ಬಂದಾಗ ಧೈರ್ಯವಾಗಿ ಮುನ್ನುಗ್ಗಬೇಕಾಗುತ್ತದೆ. ಇಂತಹ ಸಂದರ್ಭಗಳಲ್ಲಿ ನಾವು ಈ ಮಂತ್ರಗಳನ್ನು ಸರಿಯಾದ ರೀತಿಯಲ್ಲಿ ಅನುಷ್ಠಾನ ಮಾಡಿದ್ದಲ್ಲಿ ಹಾಗೂ ಈ ಮಂತ್ರಗಳನ್ನು ನಿರಂತರವಾಗಿ ಪಠಣೆ ಮಾಡುತ್ತಾ ಬಂದರೆ ಅಂತಹ ಪರಿಸ್ಥಿತಿಯನ್ನು ಎದುರಿಸುವ ಮಾನಸಿಕ ಧೈರ್ಯ ಸಿಗುವುದರ ಜೊತೆಗೆ ದೈಹಿಕವಾಗಿಯೂ ನಮಗೆ ಕಣ್ಣಿಗೆ ಕಾಣದ ರೀತಿಯಲ್ಲಿ ಒಂದು ಬೆಂಬಲವೂ ಸಿಗುತ್ತದೆ. ಹೌದು ಸ್ನೇಹಿತರೆ, ಈ ಒಂದು ಮಂತ್ರಗಳು ಹೇಗೆ ಎಂದರೆ ಮನುಷ್ಯ ಹಾಗೂ ದೇವರ ನಡುವಿನ ಒಂದು ಕೊಂಡಿಯಂತೆ ಕೆಲಸ ಮಾಡುತ್ತದೆ. ಇರುವಾಗ ಈ ಮಂತ್ರಗಳಲ್ಲಿ ನಾವು ನಮ್ಮ ಜೀವನದಲ್ಲಿ ಆರ್ಥಿಕ ಸಂಕಷ್ಟಕ್ಕೆ ಗುರಿಯಾದಾಗ, ಒಂದು ಮನೆಯಲ್ಲಿ ಸಾಲದ ಸಮಸ್ಯೆ ಆಗಿರಬಹುದು ಅಥವಾ ಇತರ ಯಾವುದೇ ರೀತಿಯ ಹಣಕಾಸಿನ ಸಮಸ್ಯೆಗಳು ಎದುರಾದಾಗ ನಾವು ಕುಬೇರ ದೇವನನ್ನು ಪೂಜೆ ಮಾಡುವುದರಿಂದ ಆ ಹಣಕಾಸಿನ ಸಮಸ್ಯೆಗಳಿಂದ ಹೊರಬರಬಹುದು. ಹೌದು ಸ್ನೇಹಿತರೆ, ಕುಬೇರ ಸ್ವಾಮಿಯನ್ನು ಪೂಜಿಸುವುದರಿಂದ ನಾವು ಈ ಹಣದ ಸಮಸ್ಯೆಗಳಿಂದ ಇಕ್ಕಟ್ಟಿನಿಂದ ಹೊರಬರಬಹುದು. ಈ ಕುಬೇರ ಸ್ವಾಮಿಯನ್ನು ಪೂಜಿಸುವುದರಿಂದ ಮಹಾಲಕ್ಷ್ಮಿಯ ಅನುಗ್ರಹ ಶೀಘ್ರವಾಗಿ ದೊರೆಯುತ್ತದೆ ಎಂದು ಪುರಾಣಗಳಲ್ಲಿಯೇ ಹೇಳಲಾಗಿದೆ. ಹೀಗಿರುವಾಗ ನಮ್ಮ ಹಿಂದೂ ಶಾಸ್ತ್ರಗಳಲ್ಲಿ ಕುಬೇರ ಸ್ವಾಮಿಯನ್ನು ವಿವಿಧ ರೀತಿಯಲ್ಲಿ ಪೂಜಿಸಲಾಗುತ್ತದೆ. ಹಾಗೂ ಕುಬೇರ ಸ್ವಾಮಿಯ ಅನುಗ್ರಹಕ್ಕಾಗಿ ನಾವು ಕೆಲವೊಂದು ಮಂತ್ರಗಳನ್ನು ಪಠಣೆ ಮಾಡುವುದರ ಮೂಲಕ ನಮ್ಮ ಜೀವನದಲ್ಲಿರ್ತಕ್ಕಂಥ ಸಂಕಷ್ಟಗಳಿಂದ ನಾವು ಮುಕ್ತಿಯನ್ನು ಹೊಂದಬಹುದು. ಹೌದು ಸ್ನೇಹಿತರೆ, ಅತ್ಯಂತ ಪ್ರಭಾವಶಾಲಿಯಾದ ಶಕ್ತಿಯುತವಾದ ಈ ಮಂತ್ರಗಳನ್ನು ನಾವು ಜಪಿಸುವುದರ ಮೂಲಕ ನಮ್ಮ ಮನೆಯಲ್ಲಿರ್ತಕ್ಕಂತಹ ದಾರಿದ್ರ್ಯವನ್ನು ತೊಲಗಿಸಲು ಹಾಗೂ ನಮ್ಮ ಮನೆಯಲ್ಲಿ ಸದಾ ಲಕ್ಷ್ಮಿಯ ಅನುಗ್ರಹವನ್ನು ಪಡೆಯಲು, ನಮ್ಮ ಮನೆಯನ್ನು ಸಕಾರಾತ್ಮಕತೆಯಿಂದ ಕೂಡಲು ತುಂಬಿರಲು, ನಮ್ಮ ಮನೆಯಲ್ಲಿ ನೆಮ್ಮದಿ ಹಾಗೂ ಸುಖ ಸಂತೋಷದಿಂದ ಇರಲು ಈ ಒಂದು ಮಂತ್ರವು ಹೆಚ್ಚಿನ ಒಂದು ಪ್ರಭಾವವನ್ನು ಬೀರುತ್ತದೆ. ಹೌದು ಸ್ನೇಹಿತರೆ, ಈ ಕುಬೇರ ಮಂತ್ರವನ್ನು ನಾವು ಪಠಣೆ ಮಾಡುವುದರಿಂದ ನಮ್ಮ ಜೀವನದಲ್ಲಿ ಸಂಪತ್ತು, ಸಮೃದ್ಧಿ, ವೈಭವವಾದ ಜೀವನವನ್ನು ನಡೆಸಬಹುದು. ಹೌದು ಸ್ನೇಹಿತರೆ, ಕುಬೇರನು ಬ್ರಹ್ಮದೇವರ ಕುಟುಂಬದಿಂದ ಬಂದವನು ಹಾಗೂ ಭಗವಾನ್ ಕುಬೇರನು ದೇವತೆಗಳ ನಿಧಿ, ಯಕ್ಷರಾಜ ಎಂದು ಕೂಡ ಕರೆಯಲಾಗುತ್ತದೆ. ಕುಬೇರನು ಈ ಬ್ರಹ್ಮಾಂಡದವ ಎಲ್ಲರಿಗೂ ಸಂಪತ್ತನ್ನು ನೀಡುತ್ತಾನೆ. ಆದ್ದರಿಂದಲೇ ಈ ಭಗವಾನ್ ಕುಬೇರನನ್ನು ನಾವು ಸಂಪತ್ತಿನ ರಕ್ಷಕ ಎಂದು ಕೂಡ ಕರೆಯಲಾಗುತ್ತದೆ. ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮೀ ದೇವಿಯನ್ನು ಒಲಿಸಿಕೊಳ್ಳಬೇಕೆಂದರೆ ನಾವು ಈ ಕುಬೇರ ಮಂತ್ರವನ್ನು ಪಠಿಸುವುದರಿಂದ ಆ ಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರರಾಗಬಹುದು. ಹೌದು ಸ್ನೇಹಿತರೆ, ಕುಬೇರ ಸ್ವಾಮಿಯು ನೀವು ಭಕ್ತಿಯಿಂದ ಪೂಜಿಸಿದ್ದೇ ಆದಲ್ಲಿ, ಮಂತ್ರಗಳನ್ನು ತಪ್ಪದೇ ಉಚ್ಚಾರಣೆ ಮಾಡುವುದೇ ಆದಲ್ಲಿ ಆ ದೇವನು ಯಾವುದಾದರೂ ಒಂದು ರೀತಿಯಲ್ಲಿ ನಿಮ್ಮ ಸಮಸ್ಯೆಗಳನ್ನು ಪರಿಹಾರವನ್ನು ಮಾಡುತ್ತಾನೆ. ಹೌದು ಸ್ನೇಹಿತರೆ, ಈ ಕುಬೇರ ಮಂತ್ರ ಮಹತ್ವ ಅತ್ಯಂತ ಪ್ರಭಾವಶಾಲಿಯಾದದ್ದು. ಇದು ನಮ್ಮ ಜೀವನದಲ್ಲಿರ್ತಕ್ಕಂತಹ ಆರ್ಥಿಕ ಸಮಸ್ಯೆಗಳಿಂದ ಮುಕ್ತಿ ಹೊಂದಲು ಬಯಸುವವರು ಈ ಕುಬೇರ ಮಂತ್ರವನ್ನು ಭಕ್ತಿಯಿಂದ ಜಪಿಸಬೇಕಾಗುತ್ತದೆ. ಕುಬೇರನು ಕರುಣಾಮಯಿಗೆ ಹೆಸರುವಾಸಿಯಾಗಿರುವನು. ಹೀಗಿರುವಾಗ ಪ್ರಾಮಾಣಿಕತೆ ಮತ್ತು ಭಕ್ತಿಗೆ ಒಲಿಯದೇ ಇರುತ್ತಾನೆಯೇ? ಹೌದು ಸ್ನೇಹಿತರೆ, ಜನರ ದುಃಖಗಳನ್ನು ನಿವಾರಿಸಲು ಈ ಒಂದು ಮಂತ್ರ ಅತ್ಯಂತ ಪ್ರಭಾವಶಾಲಿಯಾಗಿ ಪರಿಣಾಮಕಾರಿಯಾಗಿ ಬಲ್ಲುವುದು. ಹೌದು ಸ್ನೇಹಿತರೆ, ಕುಬೇರದೇವನಿಗೆ ನಾವು ಪೂಜೆಯನ್ನು ಮಾಡುವಾಗ ಈ ಒಂದು ಮಂತ್ರವನ್ನು ಪ್ರತಿ ಬಾರಿ 108 ಬಾರಿ ಜಪಿಸಬೇಕಾಗುತ್ತದೆ. ಇದನ್ನು ನಾವು 21 ದಿನಗಳ ಕಾಲ ಮುಂದುವರಿಸಬೇಕಾಗುತ್ತದೆ. ಈ ಮಂತ್ರಗಳನ್ನು ಪಠಿಸುವಾಗ ಜಪ ಮಾಡುವವರು ದೈಹಿಕವಾಗಿಯೂ ಮತ್ತು ಮಾನಸಿಕವಾಗಿ ಶುದ್ಧವಾಗಿರಬೇಕಾಗುತ್ತದೆ. ಯಾವುದೇ ರೀತಿಯ ಅಹಂಕಾರವನ್ನು ಬೆಳೆಸಿಕೊಳ್ಳಬಾರದು. ಯಾಕೆಂದರೆ ಕುಬೇರ ದೇವನ ಕ್ರೋಧಕ್ಕೆ ನಾವು ಆಗ ಒಳಗಾಗಬೇಕಾಗುತ್ತದೆ. ಹಾಗಾಗಿ ಸರಿಯಾದ ಸಮಯದಲ್ಲಿ ನಾವು ನಿಷ್ಠೆಯಿಂದ 108 ಬಾರಿ 21 ದಿನಗಳ ಕಾಲ ಈ ಒಂದು ಮಂತ್ರವನ್ನು ಜಪ ಮಾಡುವುದರಿಂದ ನಮ್ಮ ಜೀವನದಲ್ಲಿರ್ತಕ್ಕಂಥ ಸಮಸ್ಯೆಗಳಿಂದ ನಾವು ಅತಿ ಶೀಘ್ರವಾಗಿ ಹೊರಬರಬಹುದು. ಹಾಗೂ ಅಂತಹ ವ್ಯಕ್ತಿಯು ಸಂಪತ್ತು ಮತ್ತು ಸಮೃದ್ಧಿಯೊಂದಿಗೆ ಆಶೀರ್ವದಿಸಲ್ಪಡುತ್ತಾನೆ ಎಂದು ಕೂಡ ಹಿಂದೂ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಅಷ್ಟೇ ಅಲ್ಲದೆ ಎಂತಹ ಕಠಿಣ ಸಾಲದಿಂದಲೂ ಬಿಕ್ಕಟ್ಟನ್ನು ತೆಗೆದುಹಾಕುತ್ತಾರೆ ಎಂದು ಈ ಕುಬೇರ ದೇವರು ಹೇಳಲಾಗುತ್ತದೆ. ಹೌದು ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಸಮೃದ್ಧಿಯನ್ನು ಆಕರ್ಷಿಸಲು ನೀವು ಬಯಸಿದರೆ ನೀವು ಈ ಒಂದು ಮಂತ್ರವನ್ನು ಪಠಿಸಬಹುದು. ಹಾಗೂ ಇದು ಆರ್ಥಿಕ ಪರಿಸ್ಥಿತಿಯಲ್ಲಿ ನಿಸ್ಸಂದೇಹವಾಗಿ ಸುಧಾರಣೆಯನ್ನು ತಂದೇ ತರುತ್ತದೆ. ಹಾಗೂ ಈ ಒಂದು ಮಂತ್ರವನ್ನು ಜಪ ಮಾಡುವುದರ ಮೂಲಕ ನಿಮ್ಮನ್ನು ನೀವು ಯಾವುದೇವಾದರೂ ಬಯಕೆ ಇದ್ದಲ್ಲಿ ಅದನ್ನು ನಿಮ್ಮ ಮನಸ್ಸಿನಲ್ಲಿ ಚಿತ್ರಿಸಿಕೊಳ್ಳಿ. ಅಂದರೆ ಯಾವುದಾದರೂ ಒಂದು ಮನೆ ಅಥವಾ ಇನ್ನಿತರ ಆಸೆ ಅಥವಾ ಈಡೇರಿಕೆಗಳು ಇದ್ದರೆ ಅದನ್ನು ನೀವು ಚಿತ್ರಿಸಿಕೊಂಡು ಆ ಒಂದು
ಕುಬೇರ ದೇವನ ಫೋಟೋದ ಮುಂದೆ ಜಪ ಮಾಡಬೇಕಾಗುತ್ತದೆ. ಹಾಗಾಗಿ ಮೊದಲನೆಯ ಮಂತ್ರ ಶ್ರೀ ಕುಬೇರ ಮಂತ್ರ. ಓಂ ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನ ಧಾನ್ಯಾಧಿಪತಯೇ ಧನ ಧಾನ್ಯ ಸಮೃದ್ಧಿಮೇ ದೇಹಿ ತಪಾಯ ಸ್ವಾಹ ಎಂಬ ಮಂತ್ರವು ಇದಾಗಿದೆ. ಇದರ ಅರ್ಥ, ಜಗತ್ತಿನ ಎಲ್ಲಾ ಸಂಪತ್ತಿನ ಪಾಲಕನು, ಯಶಸ್ಸಿನ ಪ್ರಭುವು ಆದ ಕುಬೇರನಿಗೆ ನಾನು ನಮಿಸುತ್ತೇನೆ. ಈ ಮಂತ್ರವನ್ನು ಜಪನೆ ಮಾಡುವುದರಿಂದ ಕುಟುಂಬದಲ್ಲಿ ಸಮೃದ್ಧಿ ತರುತ್ತದೆ. ಸಂಪತ್ತಿನ ಉಪಸ್ಥಿತಿಯು ಹೊರತಾಗಿಯೂ ಯಾವಾಗಲೂ ಮನೆಯು ಶಾಂತವಾಗಿರುತ್ತದೆ, ಸೌಹಾರ್ದಯುತವಾಗಿರುತ್ತದೆ. ಈ ಮಂತ್ರವು ಅತ್ಯಂತ ಪ್ರಭಾವಶಾಲಿಯಾದುದು. ಈ ಮಂತ್ರವನ್ನು ಪಠಿಸುವುದರಿಂದ ಸಮಾಜದಲ್ಲಿ ಹೆಚ್ಚಿನ ವಿಶ್ವಾಸ ಮತ್ತು ಸ್ಥಾನಮಾನವನ್ನು ಗಳಿಸಬಹುದು. ನಂತರ ಮಂತ್ರ ಕುಬೇರ ಧನ ಪ್ರಾಪ್ತಿ ಮಂತ್ರ. ಓಂ ಶ್ರೀಂ ಹ್ರೀಂ ಕ್ಲೀಂ ಶ್ರೀಂ ಕ್ಲೀಂ ವಿತ್ತೇಶ್ವರಾಯ ನಮಃ ಎಂಬ ಮಂತ್ರ ಇದಾಗಿದೆ. ಇದರ ಅರ್ಥ, ಐಶ್ವರ್ಯವನ್ನು ಕೀರ್ತಿಯನ್ನು ಕೊಡುವವನು, ಕೆಟ್ಟದ್ದನ್ನೆಲ್ಲ ನಾಶ ಮಾಡುವವನು ಆದ ಭಗವಂತ ಕುಬೇರನಿಗೆ ನಮಿಸುತ್ತೇನೆ ಎಂಬುದು ಈ ಮಂತ್ರದ ಒಂದು ಅರ್ಥವಾಗಿರುತ್ತದೆ. ಇದರ ಪ್ರಯೋಜನ, ಈ ಕುಬೇರ ಮಂತ್ರವು ಯಾವುದೇ ರೀತಿಯ ಆರ್ಥಿಕ ನಷ್ಟವನ್ನು ತಡೆಯುತ್ತದೆ. ಹಾಗೂ ಈ ಮಂತ್ರವನ್ನು ನೀವು ಎಚ್ಚರಿಕೆಯಿಂದ ಹಾಗೂ ಪೂರ್ಣ ಶ್ರದ್ಧೆಯಿಂದ ಜಪಿಸಿದರೆ ವ್ಯಾಪಾರದಲ್ಲಿ ಅಥವಾ ಯಾವುದೇ ವ್ಯವಹಾರ ಬಿಸ್ನೆಸ್ ಮಾಡ್ತಾ ಇದ್ರೆ ಅದರಿಂದ ಹೆಚ್ಚಿನ ಲಾಭವನ್ನು ನೀವು ಖಂಡಿತ ಪಡೆಯಬಹುದಾಗಿರುತ್ತದೆ. ನಂತರದ ಮಂತ್ರ ಲಕ್ಷ್ಮೀ ಕುಬೇರ ಮಂತ್ರ. ಓಂ ಹ್ರೀಂ ಶ್ರೀಂ ಕ್ಲೀಂ ಶ್ರೀಂ ಕುಬೇರಾಯ ಅಷ್ಟಲಕ್ಷ್ಮಿ ಮಮ ಗೃಹೇ ಧನಂ ಪುರಾಯ ಪುರಾಯ ನಮಃ ಎಂಬ ಈ ಮಂತ್ರವು, ಇದರ ಅರ್ಥ, ವಿಶ್ವದ ಎಲ್ಲ ಸಂಪತ್ತು ಸಂತೋಷವನ್ನು ನನಗೆ ದಯಪಾಲಿಸು, ಲಕ್ಷ್ಮೀ ದೇವಿಯ ಪಾಲುದಾರನಾದ ಶ್ರೇಷ್ಠ ಭಗವಂತ ಕುಬೇರನೇ ಎಂಬುದು ಈ ಮಂತ್ರದ ಒಂದು ಅರ್ಥವಾಗಿರುತ್ತದೆ. ಇದರ ಒಂದು ಪ್ರಯೋಜನ ಏನು ಅಂದರೆ, ಕುಬೇರನ ಮಂತ್ರವು ಒಬ್ಬರೊಳಗೆ ಭಕ್ತಿಯನ್ನು ಬೆಳೆಸುತ್ತದೆ ಹಾಗೂ ಆತನು ಸಮಾಜದಲ್ಲಿ ಉತ್ತಮ ಮಟ್ಟಕ್ಕೆ ಏರುವಂತೆ ಮಾಡುತ್ತದೆ. ಹಾಗೂ ಭಕ್ತಿಯನ್ನು ಬೆಳೆಸಿದ ವ್ಯಕ್ತಿಯು ಅನೇಕ ರೀತಿಯ ಗುರಿಗಳನ್ನು ತಲುಪಲು ಸಹಾಯ ಮಾಡುತ್ತದೆ. ಹಾಗೂ ಇದು ಲಕ್ಷ್ಮೀ ದೇವಿಯನ್ನು ಒಟ್ಟಿಗೆ ಪೂಜೆ ಮಾಡುವುದರಿಂದ ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ಈ ಒಂದು ವ್ಯಕ್ತಿಗೆ ಸಿಗುತ್ತದೆ. ಹಾಗೂ ಭಗವಾನ್ ಕುಬೇರನು ನಿಜವಾಗಿಯೂ ತನಗೆ ನಿಷ್ಠಾವಂತರಾಗಿ ಭಕ್ತಿ ಶ್ರದ್ಧೆಯಿಂದ ಪೂಜಿಸಿದವರಿಗೆ ಖಂಡಿತವಾಗಿ ಅತ್ಯುತ್ತಮವಾದ ಆಶೀರ್ವಾದವನ್ನು ಮಾಡುತ್ತಾನೆ ಎಂಬುದು ಹಿಂದೂ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಈ ರೀತಿಯಾಗಿ ಈ 3 ಮಂತ್ರಗಳನ್ನು ನೀವು ಪಠಿಸಿದ್ದೇ ಆದಲ್ಲಿ ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥ ಎಲ್ಲ ಸಮಸ್ಯೆಗಳಿಂದ ಅತ್ಯಂತ ಶೀಘ್ರವಾಗಿ ಪರಿಣಾಮಕಾರಿಯಾಗಿ ನೀವು ಪರಿಹಾರವನ್ನು ಕಂಡುಕೊಳ್ಳಬಹುದು. ಹೌದು ಸ್ನೇಹಿತರೆ, ಈ ಒಂದು ಅಷ್ಟು ಪ್ರಭಾವಶಾಲಿಯಾದ ಕುಬೇರ ಮಂತ್ರವನ್ನು ಪಠಿಸಿ ನಿಮ್ಮ ಸಮಸ್ಯೆಗಳಿಂದ ಮುಕ್ತಿಯನ್ನು ಹೊಂದಿ. ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.